ಹಾಯ್ ಗಾಯ್ಸ್, ಇವತ್ತು ಇದು ನೋಡಿ ಇಂಥ ಪ್ಲೇಸಿಗೆ ಬಂದಿದ್ದೀವಿ. ಫುಲ್ ಖಾಲಿ ಇದೆ. ಖಾಲಿ ಜಾಗದಲ್ಲಿ ಖಾಲಿ ಹುಡುಗರು. 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಹುಡುಗರೆಲ್ಲ ಈ ಬಿಸಿಲು ಹೊಡಿತಾ ಇರೋ ಸ್ಪೀಡ್ ನೋಡಿದ್ರೆ ಕಬಾಬ್ ಆಗ್ಬಿಡ್ತೀವಿ. ಈ ಬಿಸಿಲು ಬಗ್ಗೆ ಕೇಳೋಣ. ಏನ್ ಹೇಳ್ತೀರಾ? ಈಗಲೇ ಕಪ್ಪು ಆಗಿದ್ದೀವಿ, ಇನ್ನ ಕಪ್ಪು ಆಗ್ಬೇಕಂತ ಕರ್ಕೊಂಬಂದೆ ನೀನು ಬಿಸಿಲಲ್ಲಿ. ದಯವಿಟ್ಟು ಇಂಥ ಮಾತು ಹೇಳ್ಬಿಡಿ. ನಿನ್ನೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗಿದ್ದಾನೆ, ತುಂಬಾ ಖುಷಿ ಆಗ್ತಿದೆ. ಅದೇ ಖುಷಿಯಿಂದ ಎಳ್ಳೀರು ಕುಡಿಯೋಣ ಅಂತ ಬಂದಿದ್ದೀವಿ. ಬನ್ನಿ, ನಾವು ಇವತ್ತು ಇಲ್ಲಿ ಏನೇನ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಅದಕ್ಕೂ ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ. ಹೇಳ್ಬೇಕು ಅದೆಲ್ಲ ನಿಮಗೆ, ಲೈಕ್ ಮಾಡಿ ಅಂತ ಮಾಡ್ಬೇಕ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಇದು ಜಾಗ ಹೆಂಗಿದೆ ಅಂದ್ರೆ ಫುಲ್ಲು ಖಾಲಿ ಇದೆ. ಈ ಜಾಗದಲ್ಲಿ ಶೂಟಿಂಗ್ ತೆಗಿಬೇಕು ಅಂತ ಶೂಟಿಂಗ್ ಪ್ಲೇಸ್ ನೋಡಕ್ ಬಂದಿದೀವಿ. ನೋಡಿ ಗಾಯ್ಸ್, ನಮಗೇನು ಉಳಿದಿದೆ? ನನ್ನ ಮಕ್ಕಳ ಈ ಲೆವೆಲಿಗೆ ಇಲಿಗಳು ಎಳ್ನೀರು ಕುಡಿತಾ ಇದ್ರು. ಇದೇ ಮರದಲ್ಲಿ ಕುಡಿಯೋಣ ಅಂತ ಬಂದಿದ್ದೀವಿ. ಕೆಂಪು ಎಳ್ಳೀರು ಮಾತೇ ಇಲ್ಲ. ಅತ್ತೇ ಏನು ಚೆನ್ನಾಗಿದೆ. ನಾವ್ ಇವತ್ತು ಎಳ್ನೀರು ಕುಡ್ದಂಗೆ ಗಾಯ್ಸ್. ನಾವು ಕುಡಿಯೋಕ್ಕಿಂತ ಜಾಸ್ತಿ ಇಲಿಗಳೇ ಕುಡ್ದೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಕುಡ್ದೇವೆ. ಇಲ್ಲಿ ವ್ಯವಸ್ಥೆನ ಇಡ್ಬೇಕು. ಮತ್ತೆ ಏನು ಇದ್ರದ್ದು ಇಡ್ತೀಯಾ ಗೈಸ್? ನೋಡ್ರಿ, ಏನದು ಪ್ಲೇನಾ? ಓ, ಏರ್ಪೋರ್ಟ್ ಪಕ್ಕದಲ್ಲೇ ಇದೀವಲ್ಲ ಅದಕ್ಕೆ. ಮತ್ತೆ ಪ್ಲೇನ್ ಬರ್ತೀವಿ. ಎಲ್ಲಿದೆ? ಅಲ್ಲಿ ಎಲ್ಲಿ? ಇಲ್ಲಿ ಗೈಸ್, ನನಗಂತೂ ಪ್ಲೇನ್ ಕಾಣ್ತಿಲ್ಲ. ಅಲ್ಲಿ ಕಾಣ್ತಿದೆ ನೋಡ್ರಿ. ನೀವಂತೂ ನೋಡಿ ಎಂಜಾಯ್ ಮಾಡಿ. ಇಲ್ಲಿರುವಾಗ ಏನ್ ಮಾಡೋಣ? ಎಳ್ಳೀರು ಕುಡಿಲೇಬೇಕು, ಇಲ್ಲಾಂದ್ರೆ ಕಪ್ಪು ಆಗ್ಬಿಡ್ತೀವಿ. ಬಾ ಹತ್ತಣ, ಇಬ್ರು ಕೈ ಹಿಡ್ಕೊಂಡು ಮರ ಹತ್ತಣ. ಕೈ ಹಿಡ್ಕೊಂಡ, ಅದು ಮಾವಿನ ಮರ ಅಲ್ಲ. ಹತ್ತಕ್ಕೆ ಗೈಸ್, ಈ ಮರ ಹತ್ತಕ್ಕೆ ಗುಂಡ್ಗೆ ಬೇಕಂತೆ. ಗುಂಡ್ಗೆ ಅದು ನಮ್ಮ ರೋಷನ್ ಹತ್ರ ಕೆಜಿ ಗಟ್ಲೆ ಇದೆ. ಸಾಧ್ಯ ಇಲ್ಲ ಇದು. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಹತ್ತು ಮರ ಹಿಂಗ್ ಹೇಳ್ತಿದ್ರು ಹತ್ತುತ್ತಿಲ್ಲ ಅಂದ್ರೆ ನಿನ್ ಜನ ಏನ್ ಅನ್ಕೊಂಬೇಡ. ಆಗಲ್ಲ, ಅದೆಲ್ಲ ಇಲಿಗಳಿಗೆ ಹೇಳ್ಬೇಕು ನೀನು. ಹತ್ತಿ ಇಳಿಸಮ್ಮ ಅಂತ. ಗೈಸ್ ನೋಡಿ, ಲಾಸ್ಟಿಗೂ ಎಳ್ನೀರ್ ಸಿಕ್ಬಿಡ್ತು. ಎಳ್ಳೀರು ಕುಡಿಯೋಣ ಅಂತ ಬಂದ್ರೆ ಮಚ್ಚ ತಂದಿಲ್ಲ ಇವನು. ಇದ್ರಲ್ಲೇ ಕೆತ್ತಿ ಕುಡಿಯೋಣ ಅಂತ, ಇದ್ರಲ್ಲೇ ಕೆತ್ತುತ್ತಾ ಇದೀನಿ. ಇದ್ರಲ್ಲೇ ಕುಡಿಯೋಣ ಅಂತ ಕೆತ್ತದ್ರಲ್ಲಿ ನಮ್ಮ ರೋಷನ್ ಅವರು ಫಸ್ಟ್ ಹುಷಾರ ಕೆತ್ರಿ. ಇದ್ರಲ್ಲೇ ಎಳ್ಳೀರು ಕುಡಿಬೇಕು ಫ್ರೆಂಡ್ಸ್. ಏನ್ ಮಾಡ್ದ, ಈಗ ಬಂದಿದ್ದೀವಿ, ಮಸ್ತ್ ತಂದಿಲ್ಲ ಇವನು. ಇಲ್ಲಿ ಬಂದ್ಮೇಲೆ ಮೈಂಡಿಗೆ ಬಂದಿದೆ ಎಳ್ಳೀರು ಕುಡಿಯೋಣ. ಈ ಬಿಸಿಲು ನೋಡಿ. ಒಂದ್ ಮಾತಾಡ ನಿನಗೆ, ಈ ತರ ಕೆತ್ತಿದ್ರೆ ನಾವು ಸಂಜೆ ರಾತ್ರಿ ಆದ್ರೂ ಎಳ್ನೀರು. ಅದಕ್ಕೆ ಅಲ್ಲ ಮಸ್ತ್ ಹೋ. ನಾವು ಏನ್ ಮಾಡ್ತೀಯಾ ಜೀವನದಲ್ಲಿ ಕದ್ದಿ ಎಳ್ನೀರು ಕುಡಿಯೋದ್ರಲ್ಲಿ ಮಜಾನೇ ಬೇರೆ. ನೀವು ಅನ್ಕೊಂಬಿಟ್ಟು ಕದಿತಿಲ್ಲ, ಕೆಳಗ್ ಬಿದ್ದಿರೋದು ಎತ್ಕೊಂಡು ಕುಡಿತಿದೀವಿ. ಗೈಸ್ ನೋಡ್ರಿ, ಇದು ಯಾರ ತೋಟ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಅಂದೆ ಅಂತ ನೋಡ್ರಿ, ನಿಮ್ ಮುಂದೆ ಒಳ್ಳೆಯವ್ರಾಗಕ್ಕೆ ಎಳ್ನೀರೇ ಬಿಸಾಕ್ಬಿಟ್ರಿ ಇವರು. ಅದೇ ನಮ್ ಗುಣ. ಒಂದು ಹಾಡು ಹೇಳ್ರಿ. ಯಾವ್ದಾರು ಹೇಳ ಒಂದು ಹಾಡು. ಗಾಯ್ಸ್, ಮದುವೆ ವಯಸ್ಸಿಗೆ ಬಂದಿದ್ದೀವಿ, ಈ ಥರ ತೋಟಕ್ಕೆ ನುಗ್ಗಿದ್ದೀವಿ. ತಪ್ಪು ನಮ್ದಲ್ಲ, ನಮ್ಮ ವಯಸ್ಸಿಂದು. ಏನು ಹೇಳ್ತೀರಾ ರೋಷನ್ ಅವರೇ? ಅದಕ್ಕೆ ಪ್ರೀತಿ ಮಾಡಿ ನೋಡಿ. ಯಾಕೋ ಈ ಪ್ಲೇಸ್ ಸೆಟ್ ಹಾಕಂಗೆ ಕಾಣ್ತಿಲ್ಲ ನಮ್ಮ ವಯಸ್ಸಿಗೆ. ಅದಕ್ಕೆ ಇಲ್ಲಿಂದ ಮುಂದೆ ಹೋಗೋ ಪ್ಲ್ಯಾನು. ಕಾಯಿ ತೊಂಬ ಅಂತ ಮನೆಯಿಂದ ಕಳಿಸಿದ್ರು. ಇಲ್ಲಿ ನೋಡಿದ್ರೆ ಮರ ಹತ್ತೋನೇ ಬಂದಿಲ್ಲ. ಅವನಿಗೆ ಕಾಯ್ತಾ ಇದೀವಿ, ಆದ್ರೂ ಬಿಟ್ಟಿಲ್ಲ. ಒಂದ್ 2-3 ಎಳ್ಳೀರು ಕುಡಿದ್ವಿ. ಏನ್ ಮಾಡೋಣ, ಹೋಗೋಣ ಅಂತ ಈಗ ಹೊಲ್ಟಿದೀವಿ. ನಾವು ಎಳ್ಳೀರು ಕುಡಿಯೋದ್ಕಿಂತ ಇಲಿಗಳೇ ಕುಡ್ದು ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾವೆ. ಅದಕ್ಕೆ ನಾಳೆ ವಿಷ ತರೋಣ ಅಂತ. ಅದಕ್ಕೆ ಮತ್ತೆ ನಮಗೆ ಮನುಷ್ಯರಿಗೆ ಇಲ್ಲ ಇಲ್ಲಿ ಎಳ್ಳೀರು, ಇಲಿ ಕುಳಿತೇವಲ್ಲ ರೀ. ಇದು ನ್ಯಾಯನಾ? ಯಾವ ಮೂಲೆಗೆ ನ್ಯಾಯ ಇದು?